ಹಿಂಸಾತ್ಮಕ ರೀತಿಯಲ್ಲಿ ವಾಹನದಲ್ಲಿ ತುಂಬಿ ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದಂತಹ 12 ಮರಿ ಕೋಣಗಳನ್ನು ಅಂಕೋಲಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ವಶಕ್ಕೆ ಪಡೆದು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಆಗಸ್ಟ್ 2ರಂದು ಮುಂಜಾನೆ ವೇಳೆ ವಾಹನದೊಳಗಿಂದ ಅಸಹಜ ಶಬ್ದ ಕೇಳಿ ಅನುಮಾನಗೊಂಡ ಗೋಪ್ರೇಮಿ ಯುವಕ ಬ್ರಿಜೇಶ್ ವಾಹನದವರು ಟಾರ್ಪಾಲ್ ಮುಚ್ಚುತ್ತಿದ್ದ ವೇಳೆ ಅದರೊಳಗೆ ಜಾನುವಾರುಗಳಿರುವುದನ್ನು ಗಮನಿಸಿ ತಕ್ಷಣ ಅಂಕೋಲಾ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಮಾಹಿತಿ ಆಧರಿಸಿ ಪಿಎಸ್ಐ ಗುರುನಾಥ್ ಹಾದಿಮನಿ ನೇತೃತ್ವದ ಪೊಲೀಸ್ ತಂಡ ರಾಷ್ಟ್ರೀಯ ಹೆದ್ದಾರಿಯ ಬಾಳೆಗುಳಿ ಸಮೀಪ ಕೆಎ 26M 7009 ಸಂಖ್ಯೆಯ ವಾಹನವನ್ನು ತೆರೆದು ಪರಿಶೀಲಿಸಿತು. ಪರಿಶೀಲನೆಯ ವೇಳೆ ವಾಹನದೊಳಗೆ 12 ಮರಿ ಕೋಣಗಳನ್ನ ಆಹಾರ, ನೀರು ಹಾಗೂ ಉಸಿರಾಡಲು ಬೇಕಾದ ಕನಿಷ್ಠ ಅವಕಾಶವೂ ಇಲ್ಲದಂತೆ ಅತ್ಯಂತ ಕ್ರೂರವಾಗಿ ತುಂಬಿಸಿ ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಪ್ರಾಥಮಿಕ ತನಿಖೆಯಲ್ಲಿ ಜಾನುವಾರುಗಳನ್ನ ವಧೆ ಉದ್ದೇಶದಿಂದ ಸಾಗಿಸಲಾಗುತ್ತಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಪೊಲೀಸರು ವಾಹನವನ್ನ ವಶಕ್ಕೆ ಪಡೆದು ಜಾನುವಾರುಗಳನ್ನ ರಕ್ಷಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಯಪ್ಪ, ಜಾಕೀರ್ ಹಾಗೂ ಮನೋಜ್ ಎಂಬ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಅವರ ವಿರುದ್ಧ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಹಾಗೂ ಕರ್ನಾಟಕ ಜಾನುವಾರು ವಧೆ ಪ್ರತಿಬಂಧ ಮತ್ತು ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಾಗಿದೆ. ವಾಹನದಲ್ಲಿದ್ದ 12 ಮರಿ ಕೋಣಗಳ ಪೈಕಿ 2 ಮೃತಪಟ್ಟಿರುವುದಾಗಿ ಪಶುವೈದ್ಯರ ಪರಿಶೀಲನೆಯಲ್ಲಿ ದೃಢಪಟ್ಟಿದೆ ಎನ್ನಲಾಗಿದೆ. ಉಳಿದ 10 ಮರಿ ಕೋಣಗಳನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದ್ದು, ಅವುಗಳನ್ನು ಗೋಶಾಲೆಗೆ ಸ್ಥಳಾಂತರಿಸಲಾಗುವುದು ಅಥವಾ ಕಾನೂನು ಪ್ರಕಾರ ಸಂರಕ್ಷಿಸುವ ಕುರಿತು ಪೊಲೀಸರು ಅಗತ್ಯ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಪೊಲೀಸರ ತ್ವರಿತ ಕಾರ್ಯಾಚರಣೆ ಹಾಗೂ ಸಮಯೋಚಿತ ಮಾಹಿತಿ ನೀಡಿದ ಯುವಕನ ಜಾಗೃತಿಯಿಂದ ಉಳಿದ ಜಾನುವಾರುಗಳ ಜೀವ ಉಳಿದಿರುವುದಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಕುರಿತು ಇನ್ನಷ್ಟು ಹೆಚ್ಚಿನ ಮತ್ತು ಅಧಿಕೃತ ಮಾಹಿತಿ ತಿಳಿದು ಬರಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.